ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಒಂದು ಹೊಸ ಪೀರಿಯಡ್ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ನೋಡ್ರಿ, ಮೆನ್ಸ್ಟ್ರುವಲ್ ಕಪ್. ನನ್ನ ಕಡೆ ಈಗ ಸಿರೋನ ಕಂಪನಿ ಮೆನ್ಸ್ಟ್ರುವಲ್ ಕಪ್ ಇದೆ. ಸೊ ನೋಡ್ರಿ, ಇದು ಮೆನ್ಸ್ಟ್ರುವಲ್ ಕಪ್ ಅಂತಾರ. ಸೊ ಮೆನ್ಸ್ಟ್ರುವಲ್ ಕಪ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಇದನ್ನು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಹಾಕೋಬೇಕು, ಹೆಂಗೆ ತೆಗಿಬೇಕು, ಲಾಭ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮೆನ್ಸ್ಟ್ರುವಲ್ ಕಪ್ ನೋಡಕ್ಕೆ ಈ ರೀತಿ ಇರ್ತೈತಿ. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಈ ರೀತಿ ನೋಡ್ರಿ, ಈ ರೀತಿ ಇರ್ತೈತಿ. ಮ್ಯಾಲಿಂದ ಹಿಡ್ಕೊಂಡು ತೋರಿಸ್ತೀನಿ ನೋಡ್ರಿ, ಈ ರೀತಿ ಇರ್ತೈತಿ. ಒಳಗಡೆ ಅಂತ ನೋಡ್ರಿ, ಈ ರೀತಿ ಇರ್ತೈತಿ. ಇದು ಮೆನ್ಸ್ಟ್ರುವಲ್ ಕಪ್ ಅಂತಾರ. ಇದನ್ನ ಯೂಸ್ ಎದಕ್ಕೆ ಮಾಡ್ತಾರ? ಸೊ ನೋಡ್ರಿ, ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನ ರಕ್ತಸ್ರಾವ ಆಗ್ತಿರ್ತೈತಲ್ಲ, ಅವ್ರಿಗೆ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ತಾರ ನೋಡ್ರಿ, ರಕ್ತ ಅಬ್ಸರ್ವ್ ಮಾಡ್ಕೊಳಿಕ್ಕೆ. ಅದೇ ರೀತಿ ಇದು ಒಂದು ಪ್ರಾಡಕ್ಟ್ ರೀ. ಇದು ಮಹಿಳೆಯವ್ರದ್ದು ರಕ್ತ ಏನಿರ್ತೈತಿ, ಬ್ಲೀಡಿಂಗ್, ಅದನ್ನ ಇಲ್ಲೇ ಅಬ್ಸರ್ವ್ ಮಾಡ್ಕೊಂತೈತಿ. ಸೊ ಪೀರಿಯಡ್ ಪ್ರಾಡಕ್ಟ್ ರೀ. ಇದು ಪೀರಿಯಡ್ ಟೈಮ್ನ ಮಾತ್ರ ಯೂಸ್ ಮಾಡಬೇಕು. ಪೀರಿಯಡ್ ಇದು ಇಲ್ಲ ಅಂದ್ರೆ, ರಕ್ತಸ್ರಾವ ಇಲ್ಲ ಅಂದ್ರೆ ಆ ಟೈಮಿಗೆ ಯೂಸ್ ಮಾಡಕ್ ಹೋಗ್ಬಾರ್ದು. ಮೆನ್ಸ್ಟ್ರುವಲ್ ಕಪ್ ಬೇರೆ ಬೇರೆ ಸೈಜ್ನಾಗ ಬರ್ತಾವು. ಸ್ಮಾಲ್, ಮೀಡಿಯಂ, ಲಾರ್ಜ್. ನನ್ನ ಕಡೆ ಮೀಡಿಯಂ ಇದೆ. ಸ್ಮಾಲ್ ಯಾರು ಯೂಸ್ ಮಾಡ್ಬೇಕಂದ್ರೆ, ಯಾವ ಮಹಿಳೆಯವರು 18 ವರ್ಷದಕ್ಕಿಂತ ಸಣ್ಣರದಾರ ಅವ್ರು ಯೂಸ್ ಮಾಡಬೇಕು. ಮೀಡಿಯಂ ಇದೆ ನನ್ನ ಕಡೆ ಏನಿದೆ, 18 ವರ್ಷಕ್ಕಿಂತ ಮೇಲು ವಯಸ್ಸಿನವರು. ಲಾರ್ಜ್ 30 ವರ್ಷಕ್ಕಿಂತ ದೊಡ್ಡವ್ರು ಯೂಸ್ ಮಾಡಬೇಕು. ಈಗ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಮೊದ್ಲು ನೀವು ಇದ್ರ ಫೋಲ್ಡರ್ಸ್ ತಿಳ್ಕೊಬೇಕ್ರಿ. ಫೋಲ್ಡ್ಸ್ ನೋಡ್ರಿ, 3 ತರದ್ದು ಫೋಲ್ಡ್ಸ್ ಇರ್ತವೆ. ಇದ್ರು ಒಂದೇದ್ದು ಹೇಳ್ಕೊಡ್ತೀನಿ, ಸಿ ಫೋಲ್ಡ್. ಈ ರೀತಿ ಇಡ್ತೈತಲ್ಲ, ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ಮಾಡಬೇಕು. ಸಿ ಫೋಲ್ಡ್ ಅಂತಾರ. ಸಿ ಆಕಾರ. 7 ಫೋಲ್ಡ್ ಅಂತಾರ. ಈ ರೀತಿ ಇಟ್ಕೊಂಡು ಈ ರೀತಿ ಹಿಂಗ್ ಮಡಿಸ್ಬಿಡ್ರಿ. ಈ ರೀತಿ ನೋಡ್ರಿ, ಇದು 7 ಆಕಾರ ಕಾಣ್ತೈತಲ್ಲ, 7 ಫೋಲ್ಡ್ ಅಂತಾರ. ಇಲ್ಲ ಪಂಚ್ ಡೌನ್ ಫೋಲ್ಡ್. ಈ ರೀತಿ ಇರ್ತೈತಲ್ಲ, ಇಲ್ಲಿ ಹಿಡ್ಕೊಂಡು ಹಿಂಗ್ ಪ್ರೆಸ್ ಮಾಡಿ ಈ ರೀತಿ ಮ್ಯಾಲಿಂದ ಹಿಡ್ಕೊಂಡ್ಬಿಡ್ರಿ. ಇದಕ್ಕೆ ಪಂಚ್ ಡೌನ್ ಫೋಲ್ಡ್ ಅಂತಾರ. ಸೊ ಯಾವುದೇ ತರ ಫೋಲ್ಡ್ ಮಾಡ್ಕೊಂಡು ನೀವು ವಜನ ಒಳಗಿಟ್ಕೋಬೇಕು, ಉಣಿ ಒಳಗಿಟ್ಕೋಬೇಕು. ಒಟ್ಟ ನಾನು ಮೊದ್ಲೇ ಹೆಂಗಿತ್ತು ಹಂಗ ಸಿ ಫೋಲ್ಡ್ ಮಾಡ್ತೀನಿ. ಒಂದು ಈ ರೀತಿ ಸಿ ಫೋಲ್ಡ್ ಮಾಡ್ಕೊರಿ. ಸೊ ಇದನ್ನ ಇಟ್ಕೊಳೋದಕ್ಕಿಂತ ಮೊದ್ಲ ಪೊಸಿಷನ್ ತಗೋಬೇಕು. ಪೊಸಿಷನ್ ನೋಡ್ರಿ, 2 ಪೊಸಿಷನ್. ಒಂದೇದ್ದು ಸ್ಕ್ವಾಟಿಂಗ್. ಸ್ಕ್ವಾಟಿಂಗ್ ಅಂದ್ರ ಇಂಡಿಯನ್ ಸ್ಟೈಲ್ನ ಸಂಡಾಸ್ ಹೆಂಗ್ ಕುಂದಿರ್ತೀರಿ, 2 ಕಾಲ್ ಹಿಂಗ್ ಮಡ್ಚ್ಕೊಂಡು ಹಿಂಗ್ ಕುಂದಿರ್ತಿರಲ್ಲ, ಆ ರೀತಿ ಪೊಸಿಷನ್ಗೆ ಹೋಗ್ಬೇಕು. ಇಲ್ಲ ಒಂದ್ ಕಾಲ್ ತಳಗ, ಒಂದ್ ಕಾಲ್ ಕುರ್ಚಿಯರ ಇಟ್ಕೋರಿ. ಟೇಬಲ್ ಮೇಲಾರ ಇರ್ಲಿ, ಸ್ವಲ್ಪ ಬೆಡ್ ಮೇಲಾರ ಹಿಂಗ್ ಒಂದು ಹೈಟ್ ಮೇಲೆ ಹಿಂಗ್ ಕಾಲ್ ತಗೋಬೇಕು. ತಗೊಂಡಾದ್ಮೇಲೆ ಇದನ್ನ ಈ ರೀತಿ ಮಾಡ್ಕೊಂಡ್ರಲ್ಲ, ಯೂನಿ ಅಂತ ಅನ್ಕೋರಿ. ಇದು ಸಿ ಫೋಲ್ಡಿಂಗ್. ಇದೇ ರೀತಿ ಯಾವ್ದು 3 ಫೋಲ್ಡಿಂಗ್ಸ್ ಹೇಳ್ಕೊಟ್ಟಿರಲ್ಲ, 7 ಫೋಲ್ಡಿಂಗ್, ಅಪೋಲ್ಡ್ ಫೋಲ್ಡಿಂಗ್, 3ದಾಗ ಇಟ್ಕೋಬಹುದು, ಪಂಚ್ ಡೌನ್ ಫೋಲ್ಡಿಂಗ್. ಸೊ ಈ ರೀತಿ ತಗೊಂಡಿದ್ದು ಯೂನಿ ಅಂತ ಅನ್ಕೋರಿ. ಒಳಗೆ ಈ ರೀತಿ ಹಾಕಿ ಹಗ್ಗರ್ಕ ಪುಷ್ ಮಾಡಬೇಕು. ಪುಷ್ ಮಾಡ್ತಾ ಇದ್ರೆ ತುದಿ ಏನಿದೆ ಅದನ್ನು ಒಳಗೆ ಚಂದಾಗ ಪುಷ್ ಮಾಡ್ರಿ. ಚಂದಾಗ ಒಳಗೆ ಹೋಗಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಏನಾಗ್ತೈತಿ, ಮಹಿಳೆಯವ್ರಿಗೆ ಬ್ಲೀಡಿಂಗ್ ಏನಾಗ್ತೈತಿ ಪೀರಿಯಡ್ಸ್ ಟೈಮ್ನಾಗ, ಅದು ಎಲ್ಲ ಬಂದು ಇಲ್ಲೇ ಕಲೆಕ್ಟ್ ಆಗ್ತೈತಿ. ಬಾಯಿ ಓಪನ್ ಆಗ್ತೈತಿ ಅದ್ರದ್ದು ಒಳಗಡೆ. ಫೋಲ್ಡ್ ಮಾಡಿ ನೀವು ಹಾಕೊಂಡ್ರೆ ಅದಕ್ಕೆ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮ ಮೊದ್ಲ. ಈ ರೀತಿ ಬ್ಲಡ್ ಏನಿರ್ತೈತಿ ಇದ್ರೊಳಗೆ ಕಲೆಕ್ಟ್ ಆಗ್ತೈತಿ. ಕೈ ತಕೊಂಡ್ಬಿಡ್ರಿ, ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು. ಈಗ ಇದನ್ನ ಹೊಳ್ಳಿ ತಕ್ಕೋಬೇಕು. ಹೆಂಗ ತಕ್ಕೋಬೇಕಾದ್ರೂ ಸೇಮ್ ಅದೇ ಪೊಸಿಷನಿಗೆ ಹೋಗ್ಬೇಕು. ಸ್ಯಾಂಡಲ್ಸ್ ಮಾಡೋ ಪೊಸಿಷನ್ ಇರ್ತೈತಿ, ಆ ರೀತಿ ಕುತ್ಕೊಂಡು, ಇಲ್ಲ ಒಂದ್ ಕಾಲ್ ತಳಗ ಒಂದ್ ಕಾಲ್ ಮ್ಯಾಲ ತಗೊಂಡು, ವಜಾನ ಏನಿರ್ತೈತಿ ಈ ರೀತಿ ಹಿಂಗ್ ಬಳ್ಳು ಏನಿರ್ತೈತಿ, ಇದು ತುದಿ ಬೆಟ್ಟಿ ಆಗುತ್ತೆ. ಮೊದ್ಲ ತುದಿ ಹಿಡ್ಕೊಂಡು ಜಗ್ಗದಲ್ಲ, ಬಳ್ಳು ಒಳಗ್ ತೋರಿ. ಈ ಕಡೆ ದಂಡಿಗೆ ಒಂದ್ ಬಳ್ಳು, ತಂಬು ಈ ಕಡೆ ಒಂದು ಇಂಡೆಕ್ಸ್ ಫಿಂಗರ್ ಈ ರೀತಿ ಹಿಡ್ಕೊಂಡು ಮೊದ್ಲು ಇದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ವ್ಯಾಕ್ಯೂಮ್ ಏನಿರ್ತೈತಿ ಅದು ಹೊರಗೆ ಹೋಗ್ತೈತಿ. ಯಾಕಂದ್ರೆ ಒಳಗಿದ್ದು ವ್ಯಾಕ್ಯೂಮ್ ಸಂಬಂಧ ಇರ್ತೈತ್ರಿ. ಇಲ್ಲೊಂದು ಹೋಲ್ ಇರ್ತೈತಿ. ನೀವು ಒಳಗೆ ಹಾಕಿರ್ತಾರಲ್ಲ ಮೊದ್ಲ, ಅವಾಗ ನೀವು ವ್ಯಾಕ್ಯೂಮ್ ತಗೊಂಡೆ ಇದು ಆ ಪೊಸಿಷನ್ ಫಿಕ್ಸ್ ಆಗಿರ್ತೈತಿ. ಸೊ ನೀವು ತೆಗಿಬೇಕಾದ್ರೆ ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ತೆಗಿಲಿಲ್ಲ ಅಂದ್ರ, ವ್ಯಾಕ್ಯೂಮ್ ಹೋಗ್ಲಿಲ್ಲ ಅಂದ್ರೆ ಬರಂಗಿಲ್ರಿ. ಅದು ವ್ಯಾಕ್ಯೂಮ್ ತೆಗೆದು ಇದನ್ನ ಹೊರಗೆ ತೆಗದ್ರಿ ಅಂದ್ರ ಇದ್ರೊಳಗ ಬ್ಲಡ್ ಕಲೆಕ್ಟ್ ಆಗಿರ್ತೈತಿ. ಅದನ್ನ ಹಿಂಗ ಚೆಲ್ಬಿಡ್ರಿ. ಚೆಲ್ ಆದ್ಮೇಲೆ ಇದನ್ನ ಮತ್ತೆ ಹೊಳ್ಳಿ ನೀವು ಸ್ಟೆರೈಲ್ ಮಾಡ್ಕೋಬೇಕು. ಸ್ಟೆರೈಲ್ ಅಂದ್ರೆ ಮತ್ತೆ ರೀಯೂಸಿಗೆ ಹೆಂಗೆ ರೆಡಿ ಮಾಡ್ಕೋಬೇಕಂದ್ರ, ಒಂದು ಡಬ್ರೆ ನೀರ್ ತೋರಿ, ಅದ್ರ ಬಿಸಿನೀರ್ನಾಗ ಇದನ್ನ 5-10 ನಿಮಿಷ ಬಾಯ್ಲ್ ಮಾಡಕ್ ಇಡಬೇಕು. ಅದ್ರಲ್ಲಿ ಸ್ಟೆರೈಲ್ ಆಗ್ತೈತಿ. ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳಕ ನಿಮ್ಗೆ ರೆಡಿ ಆಗ್ತೈತಿ. ಇದು 1 ಟೈಮ್ ಯೂಸ್ ಮಾಡುವಾಗ ಅಂತದಲ್ಲ, ಒಮ್ಮೆ ಖರೀದಿ ಮಾಡಿರಂದ್ರೆ 5-10 ವರ್ಷ ಮಟ್ಟ ಯೂಸ್ ಮಾಡ್ಕೋಬಹುದ್ರಿ. ಸೊ ಇದು ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನಾಗ 1ನೇ-2ನೇ ದಿನ ಬಹಳ ಜಾಸ್ತಿ ಬ್ಲೀಡಿಂಗ್ ಹೋಗ್ತಿರ್ತೈತಲ್ಲ, ಆವಾಗ 2-4 ತಾಸಿಗೆ ಒಮ್ಮೆ ಚೇಂಜ್ ಮಾಡ್ಕೋಬೇಕ್ರಿ. ಇಲ್ಲ 3ನೇ-4ನೇ-5ನೇ ದಿನ ಬ್ಲೀಡಿಂಗ್ ಕಡಿಮೆ ಇರ್ತೈತಲ್ಲ, ಅವಾಗ 6-8 ತಾಸು ಮಟನೂ ಇಟ್ಕೋಬಹುದು. ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಮತ್ತೆ ಹೆಂಗೆ ತೆಗಿಬೇಕು ಅನ್ನೋದು ಹೇಳ್ಕೊಟ್ಟೆ. ಇವು ಬೇರೆ ಬೇರೆ ಸೈಜನ್ನು ಇರ್ತವು, ಅದನ್ನು ಹೇಳ್ಕೊಟ್ಟೆ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ,
ನನ್ನ ಕಡೆ ಇಲ್ಲೇ ಸಿರೋನಾ ಕಂಪ್ನಿದು ಐತ್ರಿ. ಇದ ಮೂಲ್ಯ ಇದ್ರದ್ದು 349 ಒಂದು ಬಂದೈತ್ರಿ. ಇದು ಒಂದು ಬಂದೈತಿ. ಸೊ ಇದು ನನಗೆ ಆಲ್ಮೋಸ್ಟ್ 259 ಬಿದ್ದೈತ್ರಿ ಫ್ಲಿಪ್ಕಾರ್ಟ್ನಾಗ. ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ತರಿಸ್ಕೋಬಹುದು. ಇಲ್ಲ ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ನಾಗ ಸಿಗುತ್ತಾ. ಆಲ್ಮೋಸ್ಟ್ ಸಣ್ಣ ಜಗತ್ತ ಸಿಗಂಗಿಲ್ರಿ. ಇದನ್ನ ನೀವು ಆನ್ಲೈನ್ ತರಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ರೀ. ಸೊ ಏನದವು ಪೀರಿಯಡ್ಸಿಗೆ ಹೊಸ ಪ್ರಾಡಕ್ಟ್ ರೀ. ಇವು ಪ್ಯಾಡ್ಸ್ ಜಾಗದಾಗ ಇವ್ನ ಯೂಸ್ ಮಾಡ್ಕೋಬಹುದು. ಆದ್ರೆ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ನಿಮ್ಗೆ ಇದನ್ನ ಒಳಗೆ ಇಟ್ಕೊಳಕ ತೆಗಿಯಕ ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕೆ ನಾ ಫೋಲ್ಡಿಂಗ್ಸ್ ಹೇಳ್ಕೊಟ್ಟಿದ್ದೆ. ಫೋಲ್ಡಿಂಗು ಮತ್ತೆ ಬೇರೆ 3 ಫೋಲ್ಡಿಂಗ್ಸ್ ಹೇಳ್ಕೊಟ್ಟಿದ್ದಲ್ರಿ. 3 ಫೋಲ್ಡಿಂಗ್ಸ್ನ ಯಾವ್ದಾರ ಒಂದು ಫೋಲ್ಡಿಂಗ್ಸ್ ಯೂಸ್ ಮಾಡಿ ಒಳಗೆ ಇಟ್ಕೋಬೇಕು, ತೆಗಿಬೇಕು. ಸೊ ಇದನ್ನ ನೀವು ಸ್ಟಾರ್ಟಿಂಗ್ ಹಾರ್ಡ್ ಅನ್ಸುತ್ತಾ ಅದ್ರ ಹಿಂಗೆ ಯೂಸ್ ಮಾಡ್ಕೊಂತ ಹೋಗ್ತಾರೆ. ನಿಮ್ಗೆ ರೆಗ್ಯುಲರ್ ನಿಮ್ಗೆ ಅಭ್ಯಾಸ ಆಗಿಬಿಡ್ತೈತಿ. ಇದನ್ನ ಮತ್ತೆ ನೋಡ್ರಿ ಚೀಪ್, ಪದೇ ಹೊಸ ಖರೀದಿ ಮಾಡಕ್ಕೆ ನಿಮ್ಗೆ ಆಗಂಗಿಲ್ಲ. ಸುಲಭ ರೀತಿಯಿಂದ ಹಾಕೋಬಹುದು, ಸುಲಭ ರೀತಿಯಿಂದ ತೆಗಿಬಹುದು, ರೀಯೂಸ್ ಮಾಡ್ಕೋಬಹುದು. ಇದೇ ಇದ್ರ ಲಾಭ ರೀ. ಸೈಡ್ ಎಫೆಕ್ಟ್ ಇದ್ರ ತೊಂದ್ರೆನ ಆ ರೀತಿ ಏನಾಗಂಗಿಲ್ಲ. ಆರಾಮ್ಲೆ ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಇದನ್ನ ಹಾಕೊಂಡ್ರೆ ನೀವು ರೆಗ್ಯುಲರ್ ಡಾನ್ಸ್ ಮಾಡಬಹುದು, ಸ್ವಿಮ್ ಮಾಡಬಹುದು, ರೆಗ್ಯುಲರ್ ಆಕ್ಟಿವಿಟೀಸ್ ಏನಿದೆ ಏನೆಲ್ಲ ಮಾಡಬಹುದು. ಏನು ಯಾವುದೇ ರೀತಿ ಭಯ ಪಡೋದಂತ ಸಮಸ್ಯೆ ಇರಂಗಿಲ್ಲ. ಸೊ ಅನ್ಕೊಂತೀನಿ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ, ಪೀರಿಯಡ್ ಪ್ರಾಡಕ್ಟ್ ಬಗ್ಗೆ, ಮೆನ್ಸ್ಟ್ರುವಲ್ ಕಪ್ನ ಬಗ್ಗೆ ನಾ ಏನು ಮಾಹಿತಿ ನಿಮ್ಗೆಲ್ಲ ತಿಳಿಸಿದ್ದೀನಿ. ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಮತ್ತೆ ನೀವು ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.